ಓಂ ನಮೋ ರಾಹುಗ್ರಹಾಯ ನಮಃ. ರಾಹುಗ್ರಹದ ಬಗ್ಗೆ ವಿಶ್ಲೇಷಣೆ. ರಾಹುಗ್ರಹ ನೈಋತ್ಯ ದಿಕ್ಕಿಗೆ ದೇವತೆ. ರಾಹು ಗ್ರಹಕ್ಕೆ ದೇವತೆ ಗ್ರಹ ರಾಹು ಮತ್ತು ಅಧಿದೇವತೆ ಸರ್ಪ ಆಗಿರುತ್ತೆ. ಪ್ರತ್ಯಾದಿ ದೇವತೆ ನಿರುತಿ. ರಾಹು ಯಾರಿಗೆ ಜಾತಕದಲ್ಲಿ ಅವರ ಲಗ್ನದಿಂದ 2ನೇ ಮನೆ ಮತ್ತು 1ನೇ ಮನೆ, 4ನೇ ಮನೆ, 6 ಮತ್ತು 8ನೇ ಮನೆ, 7ನೇ ಮನೆ ಮತ್ತು 12ನೇ ಮನೆಗಳಲ್ಲಿ ರಾಹು ಇದ್ದಾಗ ಅವರಿಗೆ ಆದಷ್ಟು ನೆಗೆಟಿವ್ ಇಂಪ್ಯಾಕ್ಟ್, ಅಂದರೆ ಒಳ್ಳೆಯ ಫಲಿತಾಂಶ ಬರುತ್ತಾ ಇರಲ್ಲ, ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅವರಿಗೆ ಒಳ್ಳೆಯ ಫಲಿತಾಂಶ ಬರಬೇಕು ಅಂದರೆ ಅಂಥವರು ರಾಹುವಿನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತೆ. ರಾಹುವಿನ ಬೀಜ ಮಂತ್ರವನ್ನು ದಿನಂಪ್ರತಿ 108 ಬಾರಿ ಪಠಿಸುವುದರಿಂದ ಅವರಿಗೆ ಅವರು ಅಂದುಕೊಂಡಿರತಕ್ಕಂತಹ ಆಕಾಂಕ್ಷೆಗಳು, ಅವರ ಸಂಕಲ್ಪ ಈಡೇರಿಕೆ ಆಗಿ ಮತ್ತು ಅವರಿಗೆ ಒಳ್ಳೆಯ ಫಲಿತಾಂಶ ಬರುತ್ತದೆ. ರಾಹುಗ್ರಹದ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌ ಸಹ ರಾಹುವೇ ನಮಃ ಎಂದು ದಿನಂಪ್ರತಿ 108 ಬಾರಿ ಪಠಿಸಿದಾಗ ರಾಹು ಗ್ರಹ ಸಂತೃಪ್ತವಾಗಿ ರಾಹು ಗ್ರಹದಿಂದ ಆಗ್ತಕ್ಕಂತಹ ದೋಷಗಳು ಪರಿಹಾರ ಆಗಿ ಕೇವಲ 33 ದಿನಗಳು ಅಥವಾ 48 ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತದೆ. ಎಲ್ಲರೂ ಶ್ರದ್ಧಾಭಕ್ತಿಗಳಿಂದ ರಾಹುಗ್ರಹ ದೋಷ ಇರುವವರು ಪಠಿಸಿದರೆ ಖಂಡಿತವಾಗಿಯೂ ಅವರಿಗೆ ಒಳ್ಳೆಯದಾಗುತ್ತದೆ. ಶುಭವಾಗಲಿ. ನಮಸ್ಕಾರ. ಮಂತ್ರ ಪಠಿಸುವುದನ್ನು ಮರೆಯಬೇಡಿ. ನಮಸ್ಕಾರ. ಶುಭವಾಗಲಿ.